ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ನಾನಿವತ್ತು ಮುಕ್ತಿಧಾಮಕ್ಕೆ ಹೋಗೋಣ ಅಂತ ಇದ್ದೀನಿ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಸನ್ಸೆಟ್ ಟೈಮಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕೆಂಗೇರಿಯಿಂದ ಬರೀ 10 ಕಿಲೋಮೀಟ್ರ್ ಆಗುತ್ತೆ ಮುಕ್ತಿನಾಗಕ್ಕೆ. ಮುಕ್ತಿಯ ಕ್ಷೇತ್ರ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ. ಇದು ಶುರುವಾಗಿದ್ದು 2003ನೇ ಇಸ್ವಿಯಲ್ಲಿ. ಏನು ವಿಶೇಷ ಅಂದರೆ 18 ಅಡಿ ಇದೆ, ಏಕಶಿಲಾ ಶಿಲ್ಪ ಅಂತಾರೆ. ದೇವಸ್ಥಾನ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ರಾತ್ರಿ ಒಬ್ಬ ವ್ಯಕ್ತಿಗೆ ಕನಸು ಬರುತ್ತೆ, ನಾನು ಇಲ್ಲಿದ್ದೀನಿ ಆಲದ ಮರ ಹತ್ರ, ನೀನು ಬಾ ನನ್ನ ಹತ್ರ. ಆವಾಗ ಅವರು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಪೂಜೆ ಮಾಡಿಕೊಂಡು ವಾಪಸ್ಸು ಬೆಂಗಳೂರಿಗೆ ಬರ್ತಾರೆ. ಆಮೇಲೆ ಆ ಜಾಗನ ತಗೊಂಡು ದೇವಸ್ಥಾನ ಕಟ್ಟೋಕ್ಕೆ ಯೋಚನೆ ಮಾಡ್ತಾರೆ. ಆವಾಗ ಏನಾಗುತ್ತೆ, ಕಾಡು ತುಂಬ ವಿಪರೀತ ಕಾಡು ಆ ಜಾಗದಲ್ಲಿ. ಈ ಮುಕ್ತಿನಾಗ ಎಲ್ಲಿದೆ ಆವಾಗ ಕಾಡು. ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ದೊಡ್ಡ ಸರ್ಪ, ಎಷ್ಟು ದೊಡ್ಡ ಗಾತ್ರ ಸರ್ಪ ಬಂದು ನಿಲ್ಲುತ್ತೆ. ಆವಾಗ ಅವ್ರಿಗೆ ಅನಿಸುತ್ತೆ ಇದೇ ಸ್ಥಳ ಅಂತ. ಆಮೇಲೆ ಆ ಮೂರ್ತಿನ ತೊಗೊಂಬರ್ಬೇಕಾದ್ರೆ ಒಂದು ಕ್ರೇನು, ಈ ಕ್ರೇನಲ್ಲಿ ಎತ್ತಿರಲ್ವ ದೇವ್ರನ್ನ, ಒಂದು 4 ಕ್ರೇನು ಎತ್ತಕ್ಕಾಗಲ್ಲ, ಎಲ್ಲ ಟೈರ್ಗಳು ಎದೊಳ್ಬಿಡ್ತವೆ, ಅಷ್ಟು ಭಾರ ಇರೋದು. ಆಮೇಲೆ ಏನಾಗುತ್ತೆ ಪವಾಡ ಅಂತ, ಆ ಮೂರ್ತಿನ ಹೋಗಿ ಆ ಆಲಯದಲ್ಲಿ ಇಟ್ಟಾಗ ಆ ಮೂರ್ತಿ ನೆಲಕ್ಕೆ ಟಚ್ ಆಗಿದ ತಕ್ಷಣ ಮಳೆ ಬರುತ್ತೆ, ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ಇದೇ ಪವಾಡ ಅಂತಾರೆ ನೋಡಿ. ದೇವರಿದ್ದಾನೆ ಇಲ್ಲ ಅನ್ನೋ ಬದಲು ಈ ಸಿಚುವೇಶನ್ ಆಗುತ್ತೆ ನೋಡಿ, ಅಲ್ಲೇ ಗೊತ್ತಾಗುತ್ತೆ ಪಾಸಿಟಿವ್ ಎನರ್ಜಿ. ಈ ಟೆಂಪಲ್ನ ಕಟ್ಟಿರೋದು ಯಾರಂದ್ರೆ ಗುರೂಜಿ ಶ್ರೀ ದೈವಣ್ಣ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರು ಮತ್ತು ಅವರ ಪತ್ನಿ ಶ್ರೀ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮ್ಯಾನೇಜ್ ಬೈ ಶ್ರೀ ಸುಬ್ರಹ್ಮಣ್ಯ ಟ್ರಸ್ಟ್. ಪುರಾಣ ಕಥೆಯಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಭೂಮಿ ನಾಗ ತಲೆ ಮೇಲೆ ಇರೋದು, ಆ 8 ನಾಗ ತಲೆ ಮೇಲೆ ಭೂಮಿ ಇರೋದು ಅಂತಾರೆ. ಮನುಷ್ಯನಿಂದನೇ ಹಾವು ಜನ್ಮ ಪಟ್ಟಿದ್ದು, ನಾವು ಮತ್ತು ಹಾವುಗಳು ರಿಲೇಟಿವ್ಸ್ ಅಂತ ರಿಲೇಟ್ ಆಗಿದ್ದೀರಿ ಅಂತ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಕಾಣೋವಂಥ ದೇವರು ಈ ಭೂಮಿ ಮೇಲೆ 2. ಒಂದು ಸೂರ್ಯ ದೇವರು ಬಿಟ್ಟರೆ ನಾಗದೇವರು. ಎಲ್ಲ ಕಡೆ ನೀವು ಎಷ್ಟೊಂದು ಜನ ನೋಡಿರ್ತೀರ, ನಾಗರ ಓಡಾಡೋದು ಎಲ್ಲ ಭಯ ಪಡ್ತೀರ, ಆದರೆ ದೈವ ಸ್ವರೂಪ ಅಂತಾರೆ. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಮನಸ್ಸಿದ್ದರೆ ಮಾರ್ಗ, ಇವ್ರಿಗೆ ಅದೇ ಆಗಿದ್ದು. ಮನಸ್ಸಿತ್ತು ಮಾರ್ಗ ತೋರಿಸ್ತು ದೇವರು. ಸ್ನೇಹಿತರೆ, ನೀವು ಕೇಳಿರ್ತೀರ ನಾಗದೋಷ, ಹಲವಾರು ದೋಷಗಳು ನೀವು ಕೇಳಿರ್ತೀರ. ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ, ಕೆಲಸ ಆಗುತ್ತೆ, ಮತ್ತು ಕೆಲವೊಂದು ಕಾಯಿಲೆಗಳು ಏನೇನೋ ಇರ್ತವೆ, ಅದನ್ನೆಲ್ಲ ದೂರ ಮಾಡೋದೇ ಆ ಮುಕ್ತಿನಾಗ. ಅದಕ್ಕೆ ಆ ಹೆಸರನ್ನ ಮುಕ್ತಿ, ಎಲ್ಲದಕ್ಕೂ ಮುಕ್ತಿನಾಗ. ಒಳ್ಳೇದು ಮಾಡುತ್ತೆ ದೇವರು. ಮತ್ತೆ ಏನಂದರೆ, ಒಂದು ವಿಶೇಷವಾದ ಪೂಜೆ ನಡೆಸ್ತಾರೆ, ಅಶಲೇಷ ಬಾಲಿ. ಈ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ, ಸರ್ಪದೋಷ, ನಾಗದೋಷ, ಕುಜ ದೋಷ, ನಾಗ ಸರ್ಪದೋಷ. ಆ ಪೂಜೆ ಅಂದರೆ ಏನು ವಿಶೇಷ ಅಂದರೆ, ಈ ಮಕ್ಕಳು ಆಗಿಲ್ಲದೆ ಇರೋದು, ಮದುವೆ ಆಗಿಲ್ಲದೆ ಇರೋದು, ಏನಾದರೂ ಒಂದು ಜಮೀನು ವಿಚಾರ, ಏನಾದರೂ ತಡೆದೊಂಡು ಇಟ್ಕೊಂಡಿರೋದು, ಯಾವುದು ಕೆಲಸ ಆಗ್ತಾಯಿಲ್ಲ ಅನ್ನೋದು ಆ ಪೂಜೆ ಮಾಡಿಸಿದಾಗ ಆ ಸುಬ್ರಹ್ಮಣ್ಯ ದೇವರು ಎಲ್ಲ ರಿಲೀಫ್ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆಯಲ್ಲಿ. ಹತ್ರನೇ ಇರೋದು ಕೆಂಗೇರಿ, ಬೆಂಗಳೂರಿಂದ ನಿಮಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಎಲ್ಲರೂ ಬಂದು ಒಂದ್ಸಲಿ ಪೂಜೆ ಮಾಡ್ಕೊಂಡಾದರೂ ಹೋಗಿ, ನಮಸ್ಕಾರ ಮಾಡ್ಕೊಂಡಾದರೂ ಹೋಗಿ. ಆದರೆ ತುಂಬ ಪಾಸಿಟಿವ್ ಇರೋ ಅಂಥ ಟೆಂಪಲ್ಲು ನಾನು ನೋಡಿರೋ ಪ್ರಕಾರ. ನಾನು ತುಂಬ ಕಡೆ ಓಡಾಡಿದ್ದೀನಿ, ಆದರೆ ತುಂಬ ಶಕ್ತಿ, ತುಂಬ ಪಾಸಿಟಿವ್ ಇರೋದು. ವಿಶಾಲವಾಗಿದೆ ಜಾಗ. ನಿಮಗೆ ಸಾಟರ್ಡೆ ಸಂಡೇ ಬಂದರೆ ಬರೀ ಹೆಣ್ಮಕ್ಳೇ ಫುಲ್ಲು ಪೂಜೆ ಮಾಡ್ತಾಯಿರ್ತಾರೆ. ನಿಮಗೆ ಎಷ್ಟು ರಶ್ ಇರುತ್ತಂದರೆ ಅದ್ಭುತ ನೋಡೋದಕ್ಕೆ ಪ್ಲೇಸು. ಎಲ್ಲ ಒಳ್ಳೆಯದಾಗಲಿ, ಮುಕ್ತಿನಾಗ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡಿಗರಿಗೆ. ಸೈನಿಂಗ್ ಆಫ್, ಜಾಯ್ ಬಾಯ್ ರಂಜಿತ್. The palm trees glow. Caddy drop top, got the rims on shine. West Coast living, where it's always fine. Barbecue, grilling, got the smoke in the air.